ಮಾಡ್ಕೊಳ್ಳೋಣ ಅಂತ. ಆದ್ರೆ ಒಂದು ವಿಷಯ ನೆನಪಿಟ್ಕೋರಿ, ಕೆಲವು ಸೋಲುಗಳ ಮಧ್ಯೆ ಒಂದು ಗೆಲುವು ಬರ್ತೈತಿ ಯಾವಾಗಲೂ. ಹೆಂಗಂದ್ರ ಕೇರಳದ ನಿಶಾ ಉನ್ನಿರಾಜನ್ ಎಂಬ ಮಹಿಳೆ ಮದುವೆಯಾಗಿ 2 ಮಕ್ಕಳಿದ್ರು ಕೂಡ UPSCನ 40 ವಯಸ್ಸಿನಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಅವ್ರ ಆಲ್ ಇಂಡಿಯಾ ರ್ಯಾಂಕ್ ಏನು 1000 ಇದೆ. ನಿಮ್ಗೆ ಗೊತ್ತು ಅವ್ರೇನು ಹೇಳ್ತಾರಪ್ಪ ಅಂದ್ರೆ, ನಾ ಸೀರಿಯಸ್ ಆಗಿ ಸ್ಟಡಿ ಮಾಡಕ್ಕೆ ಕುಂತಿದ್ದೆ, ಓದಕ್ಕೆ ಕುಂತಿದ್ದೆ 35 ವರ್ಷ ಆದ ನಂತರ. ಬಟ್ ಆ ಓದಲಿಕ್ಕೆ ಕುಂತ ಮೇಲೆ ಆ ಡೆಡಿಕೇಶನ್ ಲೆವೆಲ್ ಏನಿದೆಯಲ್ಲ, ಆ ಓದಬೇಕನ್ನೋ ತುಡಿತ ಏನಿದೆಯಲ್ಲ, ಅದು ಅವರನ್ನ ಒಂದು ಸಾಧನೆ ಶಿಖರಕ್ಕೆ ಹೋಯ್ದೈತಿ. UPSC ಕ್ಲಿಯರ್ ಮಾಡಿದಾರೆ. 2024 ನಿಮ್ಗೆ ಗೂಗಲ್ ಮಾಡಿ ಒಂದ್ಸಲ ಚೆಕ್ ಮಾಡಿ. ಈ ಥರ ವ್ಯಕ್ತಿಗಳು ನಮಗೇನಾಗ್ತಾರ, ಮಾದರಿ ಆಗ್ತಾರ. ಯಾಕಂದ್ರೆ ಅವರು ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ 6 ಸಲ UPSCಯಲ್ಲಿ ಫೇಲ್ ಆಗಿದ್ದಾರೆ. ಸತತ 6 ಎಕ್ಸಾಮ್ಗಳಲ್ಲಿ ಫೇಲ್ ಆಗಿ 7ನೇ ಬಾರಿ ಅವ್ರೇನು ಮಾಡಿದಾರೆ, ಗೆಲುವು ಸಾಧಿಸ್ಯಾರ. ಆ ಸೋಲುಗಳನ್ನೇ ಎಲ್ಲ ಮರೆಸೋದೇನಂದ್ರೆ ಒಂದು ಸುಂದರವಾದ ಗೆಲುವು. ಹಾಗಾಗಿ ಡೆಡಿಕೇಶನ್ ಮಾಡಿ ಓದ್ರಿ. ಓದು ಮುಂದಾಗ ಪಾಯಿಂಟ್ ನೋಟ್ ಮಾಡ್ಕೊಳ್ರಿ. ಇನ್ನೊಂದೇನು ಹೇಳ್ತಾರಪ್ಪ ಅಂದ್ರೆ, ಕೆಲವೊಂದು ಇನ್ಸ್ಟಿಟ್ಯೂಟ್ನವ್ರು ಏನು ಹೇಳ್ತಾರಂದ್ರೆ, ಚಿಕ್ಕದಾಗಿ ಟಿಪ್ಪಣಿ ಮಾಡ್ಕೊರಿ ಅಂತ ಹೇಳ್ತಾರೆ. ಯಾವುದೋ ಸಬ್ಜೆಕ್ಟ್ ನೀವು ಓದಿದ್ಮೇಲೆ ಆ ಚಿಕ್ಕದಾಗಿ ಟಿಪ್ಪಣಿ ಮಾಡ್ಕೊಳೋಂಥ ಶಕ್ತಿ ಯಾವಾಗ ಬರ್ತೈತಿ ನಿಮ್ಮ ಹತ್ರ ಅಂದ್ರೆ, ನೀವು ಆ ಥೊರವಾಗಿ ಫುಲ್ ಸಬ್ಜೆಕ್ಟ್ ಓದಿ ಜ್ಞಾನವನ್ನು ಗಳಿಸಿದಾಗ ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ರೆ ಅದನ್ನು ಆವಾಗ ಟಿಪ್ಪಣಿ ಮಾಡ್ಬೋದು. ಹಾಗಾಗಿ ಓದುವಾಗ ಸಬ್ಜೆಕ್ಟ್ ಪೂರ ಕವರ್ ಮಾಡ್ಕೊರಿ. ಎಕ್ಸಾಮ್ ಹೋಗುವಾಗ ಟಿಪ್ಪಣಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಕಮ್ ಟು ದ ಪಾಯಿಂಟ್. ಆವಾಗಲೇ ನಾವು ಭಾರತದ ಸಂವಿಧಾನದ ಬಗ್ಗೆ 12